ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 100 ಡೇಸ್ ಕಂಪ್ಲೀಟ್ 100 ಡೇಸ್ ಎಪಿಸೋಡ್ ಅಂದ್ರೆ 100 ದಿನದ ಒಂದು ಎಪಿಸೋಡ್ ಹೇಗಿತ್ತು ಅಂತೆಲ್ಲ ಮಾತಾಡೋಣ. ಈ ವಿಡಿಯೋದಲ್ಲಿ ಲಾರ್ಡ್ಸ್ ಆಫ್ ಎಲ್ಲ ತಪ್ಪುಗಳಲ್ಲಿ ನಡೆದು ಕೆಲವರೆಲ್ಲ ಬಾಯೆಲ್ಲ ತಪ್ಪಿದ್ರು, ಕೆಲವರೆಲ್ಲ ಆಟ ಎಲ್ಲ ತಪ್ಪಿದ್ರು, ಕೆಲವರೆಲ್ಲ ಕ್ಯಾರೆಕ್ಟರ್ ತಪ್ಪಿದ್ರು, ಇನ್ನು ಕೆಲವರೆಲ್ಲ ಜಗಳ ಆಡಿದ್ರು, ಇನ್ನು ಕೆಲವರು ಸೇವ್ ಆದ್ರು. ಇಬ್ಬರ ಜಗಳದಲ್ಲಿ ಮೂರರಿಗೆ ಲಾಭ ಅಂತ ನೋಡಿ ಆ ರೀತಿ ಆಯ್ತು. ಇನ್ನೊಬ್ರದ್ದು ಬಂದಾಗ ಫ್ರೆಂಡ್ಶಿಪ್ ಅಂತ ಬಂದಾಗ, ಕೇರಿಂಗ್ ಅಂತ ಬಂದಾಗ ಇವತ್ತೆಲ್ಲ ಓಡದೆ ಹೋಯ್ತು. ಯಾಕಂದ್ರೆ ಮೊನ್ನೆ ತಗೊಂಡಿರೋ ಕಿಚ್ಚ ಸರ್ ಕ್ಲಾಸ್ ಸಖತ್ತ ಕೆಲಸ ಮಾಡ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಇರೋದೇ 3 ವಾರ, ಅದು ಬೇರೆ ಟಿಕೆಟ್ ಟು ಫೇರ್ ಟಾಸ್ಕ್ ಅಂತ ಹೇಳಿ ಬಿಗ್ ಬಾಸ್ ಬೇರೆ ಅನೌನ್ಸ್ಮೆಂಟ್ ಬೇರೆ ಮಾಡಿದ್ದಾರೆ. ಈ ಟೈಮಲ್ಲಿ ಬಂದಾಗ ಈಗ ಬಂತು ಒರಿಜಿನಾಲಿಟಿ ಆಟ ಅಂತ. ಕೆಲವರೆಲ್ಲ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರು, ಎಲ್ಲ ನಾಟಕ ಅಂತ ಇದ್ರು, ಇನ್ನು ಕೆಲವರು ಆಟ ಆಡಂತ ಇದ್ರು, ಇನ್ನು ಕೆಲವರು ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ರು. ಮತ್ತೆ ಈ ಎಪಿಸೋಡ್ ಅಲ್ಲಿ ವ್ಯಕ್ತಿತ್ವನ ಕಳ್ಕೊಂಡಿದ್ಯಾರು, ವ್ಯಕ್ತಿತ್ವನ ಉಳಿಸ್ಕೊಂಡಿದ್ಯಾರು, ಆಟ ರೀತಿ ಆಡಿದ್ಯಾರು, ಪರ್ಸನಲ್ ಆಗಿ ತಗೊಂಡಿದ್ಯಾರು, ಮಂಜಣ್ಣ ಕರೆಕ್ಟಾ, ತ್ರಿವಿಕ್ರಮ್ ಕರೆಕ್ಟಾ, ನಮ್ಮ ರಜತ್ ಅವ್ರ ಕರೆಕ್ಟಾ, ಯಾವ ರೀತಿ ರಜತ್ ಅವ್ರ ನಿರ್ಧಾರ ಸರಿ ಇತ್ತಾ 5 ಜನ ಅಂತ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಎಪಿಸೋಡ್ ಶುರುವಾಗದೆ ಸಾಂಗ್ ಪ್ರಕಾರ ಶುರುವಾಗುತ್ತೆ. ಅಷ್ಟಲ್ಲೇ ಟಿಕೆಟ್ ಟು ಫೈನಲ್ ಅದೊಂದು ಬೋರ್ಡ್ ಹಾಕಿ ಅಲ್ಲೆಲ್ಲ ಒಂದು ಸಿಸ್ಟಮ್ ಹಾಕಿ ಕುಂದಿರ್ಸಿರ್ತಾರೆ. ಆ ಟೈಮಲ್ಲಿ ಮಾತಾಡ್ತಾರೆ. ನಮ್ಮ ಹನುಮಂತರ ದನದವ್ರ ಕಾಮಿಡಿ ಇರುತ್ತೆ. ಅದೇ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಮ್ಯಾಟ್ರ್ ಏನಂದ್ರೆ ನೋಡಿ, ಇಲ್ಲಿ ಮುಖ್ಯವಾಗಿ ಆ ಬಿಗ್ ಬಾಸ್ ಮನೆ ಖಳನಾಯಕನಾಗಿ ರಜತ್ ಅವ್ರು ಸೆಲೆಕ್ಟ್ ಆಗಿರ್ತಾರೆ. ಆ ರಜತ್ ಅವ್ರು ಸೆಲೆಕ್ಟ್ ಆಗಿರುವ ಕಾರಣ ಅವರು 5 ಜನ ಟಿಕೆಟ್ ಟು ಹೋಮ್ ಅಂದ್ರೆ ನಾಮಿನೇಟ್ ಮಾಡೋ ಕೆಲಸನೇ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ, ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದೇ ಕೆಲಸನೇ. ರಜತ್ ಅವ್ರು ಬಂದ್ಬಿಟ್ಟು 4 ಜನ ಫೀಮೇಲ್ ಕಂಟೆಸ್ಟೆಂಟ್ಸ್, ಒಬ್ಬ ಮೇಲ್ ಕಂಟೆಸ್ಟೆಂಟ್ ನಮ್ಮ ಹನುಮಂತ್, ಗೌತಮಿ, ಮೋಕ್ಷಿತಾ, ಭವ್ಯ, ಚೈತ್ರ, ಈ 4 ಜನ ಇರ್ತಾರೆ. ಈ 4 ಜನ ಮತ್ತು ಹನುಮಂತು 5 ಜನಕ್ಕೆ ಟಿಕೆಟ್ ಹೋಮ್ ಅಂತ ಹೇಳಿ ನಮ್ಮ ರಜತ್ ಅವ್ರು ಹೇಳ್ತಾರೆ. ಇದರಲ್ಲಿ ಎಷ್ಟು ಸರಿ ಅಂತ ನನಗಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಫಿಮೇಲ್ ಕಂಡೀಷನ್ ಒಬ್ಬ ಇರ್ಬೇಕಾಗಿತ್ತು ಅಂತೇನಲ್ಲ, ಆಟ ಚೆನ್ನಾಗಿ ಆಡಿರೋರು ಇದರಲ್ಲಿ ಆ ರೀತಿಯಾಗಿರ್ಬೇಕಾಯ್ತು. ಧನರಾಜ್ ಕಂಪೇರ್ ಮಾಡ್ಕೊಂಡ್ರೆ ಭವ್ಯಗೌಡ ಚೆನ್ನಾಗಿ ಆಡ್ತಾರೆ ಆಟ, ಅವ್ರು ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಮೋಕ್ಷಿತಾ ಅವ್ರು ಇದ್ದಾರೆ, ಕೆಲವು ವಿಷಯಗಳಲ್ಲಿ ಅವ್ರು ಸೆಲೆಕ್ಟ್ ಮಾಡಬಹುದಾಗಿತ್ತು, ಆ ರೀತಿ ಆಡ್ಬೇಕಾಗಿತ್ತು. ಬಟ್ ಅವ್ರು ಸೆಲೆಕ್ಟ್ ಮಾಡಲ್ಲ ನಮ್ಮ ರಜತ್ ಅವರು. ಎಲ್ಲ ಒಂದ್ ಸ್ವಲ್ಪ ನಿರ್ಧಾರ ತಪ್ಪು ಅಂತ ನನಗೆ ಅನಿಸ್ತು ಪರ್ಸನಲಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಅವರು ವಾದ ಪ್ರತಿವಾದ ಎಲ್ಲ ಹೇಳ್ತಾರೆ. ಮೊದಲೇದಾಗಿ ನಮ್ಮ ಹನುಮಂತವ್ರ ಬಗ್ಗೆ ಮಾತಾಡೋದೇ ಇಲ್ಲ ಗುರು. ಅಲ್ಲಿ ಎಲ್ಲೋ ಮಾತಾಡಬೇಕಾಗಿತ್ತು, ಅವ್ರು ಸ್ವಲ್ಪ ಉತ್ತರ ಕೊಡ್ಬೇಕಾಗಿತ್ತು. ಅಟ್ಲೀಸ್ಟ್ ಆಗಿ ಒಂದು 2-3 ನಿಮಿಷ ಆದ್ರೆ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ಬೇಕಾಗಿತ್ತು. ಆ ರೀತಿ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಹಾಕೊಂತಾನೆ ಬಂದ್ಬಿಡ್ತಾನೆ ಅಷ್ಟೇ. ರಜತ್ ಅವ್ರು ಡೈಲಾಗ್ ಹೊಡಿತಾರೆ. ನನ್ನ ಹತ್ರ ವಾದ ಮಾಡಿದ್ರೆ ನಾನು ಸರಿಯಾಗಿ ಹೇಳ್ಬೋದಾಗಿತ್ತು, ಏನೇನೋ ಪಾಯಿಂಟ್ಸ್ ಅಲ್ಲಿ ಇಟ್ಕೊಂಡಿದ್ದೆ, ಬಟ್ ನನ್ನ ಹತ್ರ ಮಾತಾಡ್ಲಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ, ಟಾಸ್ಕ್ ಚೆನ್ನಾಗಿ ಆಡಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ನಾನೆಲ್ಲ ಆಡಿದ್ದೀನಿ, ಆಪೋಸಿಟ್ ಸಿಕ್ಕಿಲ್ಲ ಹಾಗೆ ಅಂತಾರೆ. ಗೌತಮಿಗೂ ಅದನ್ನೇ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತ. ಅವರು ಕರೆಕ್ಟ್ ಒಂದು ಮಾತು ಹೇಳ್ತಾರೆ, ನಗೋದು, ಅಳೋದು, ಆಡೋದು ಎಲ್ಲ ಎಂಟರ್ಟೈನ್ಮೆಂಟ್ ತಗೋಬೇಕು, ಫ್ಯಾಕ್ಟ್ ಆಗಿ ತಗೋಬೇಕಂತ ಒಳ್ಳೆ ಮಾತಾಡಿದ್ರು. ಇನ್ನು ಗೊತ್ತೇ ಇರುತ್ತೆ ಚೈತ್ರಕ್ಕನ ವಾದ, ನಮ್ಮ ರಜತ್ ಅವ್ರ ವಾದ ಎಲ್ಲ ಅಫೆಂಡ್ ಆಗಿದ್ರು. ಅಂದ್ರೆ ಕೋಪ ತರಿಸೋ ರೀತಿಯಲ್ಲಿ ಮಾತಾಡಿದ್ರು. ಅದೇ ರೀತಿ ಮಾತಾಡ್ಬೇಕು, ಮಾತಾಡಿದ್ರೆ ನಾನು ಕೆಲಸ ಆಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ ಗುರು. ಆ ರೀತಿ ಇತ್ತು. ಖಂಡಿತವಾಗ್ಲೂ ಆ ರೀತಿ ಮಾತಾಡ್ಲೇಬೇಕು. ಇನ್ನು ಅದಾದ್ಮೇಲೆ ಏನೋ ಬರುತ್ತೆ ಟಾಸ್ಕ್. ಈ ಟಾಸ್ಕ್ ಏನಂದ್ರೆ ಟಿಕೆಟ್ ಟು ಫೇಲ್ ಟಾಸ್ಕ್ ಅಲ್ಲ, ಇದು ನಾಮಿನೇಷನ್ ಟಾಸ್ಕ್. ನಾಮಿನೇಟ್ ಮಾಡಕ್ಕೆ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ಈ 5 ಜನ ಇರ್ತಾರೆ, 5 ಜನಕ್ಕೆ 5 ರೌಂಡ್ ಆಡಿಸ್ತಾರೆ. 5 ರೌಂಡ್ ಆಡ್ಸೋ ಕಾರಣ ಬಿಗ್ ಬಾಸ್ ಒಂದು ಏರಿಯಾ ಇರ್ತಲ್ವಾ, ಆ ಟಾಸ್ಕ್ ಆಡೋ ಏರಿಯಾ 2 ಭಾಗ ಮಾಡ್ತಾರೆ. ಒಂದು ಸುರಕ್ಷಿತವಾದ ಸ್ಥಳ ಅಂತ ಒಂದು, ಡೇಂಜರ್ ಝೋನ್ ಅಂತ ಒಂದು. ಆ 5 ಜನ ಬಾಲ್ ಎಸಿತಾರೆ. ಬಾಲ್ ಟಾಸ್ಕ್ ಇರುತ್ತೆ. ಆ ಎಷ್ಟೆಲ್ಲ ಬಾಲ್ ಜಾಸ್ತಿ ಕಲೆಕ್ಟ್ ಮಾಡ್ತಾರೋ ಆ ಬಾಲ್ ನ ಅವರು ಒಬ್ರು ವಿನ್ ಆಗ್ತಾರೆ. ಅತಿ ಹೆಚ್ಚು ಪಾಯಿಂಟ್ಸ್ ಅವರಿಗೆ ಒಂದು ಬಾಲ್ 5 ಪಾಯಿಂಟ್ಸ್ ಇರುತ್ತೆ. ರಜತ್ ಅವರು ಗೋಲ್ಡ್ ಬಾಲ್ 10 ಬಾಲ್ ಎಸಿತಾರೆ. ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಎಲ್ಲರೂ. ಈ ರೌಂಡ್ಗಳಂತ ಬಂದಾಗ ಖಂಡಿತವಾಗ್ಲೂ 4 ರೌಂಡ್ ನಡೀತಿ ಎಪಿಸೋಡ್ ಅಲ್ಲಿ. 4 ರೌಂಡ್ ನಡೆದಾಗ್ಲೂ ಫಸ್ಟ್ ರೌಂಡ್ ಬಂದು ನಮ್ಮ ಭವ್ಯಗೌಡ ಗೆಲ್ತಾರೆ. ಆ ಟೈಮ್ ಅಲ್ಲಿ ಇವ್ರು 3 ಜನ ಹೊಂದಾಣಿಕೆ ಇಲ್ದಿರೋ ಕಾರಣ ಆ ಚಾನ್ಸ್ ಭವ್ಯಗೌಡ ಬರುತ್ತೆ. ಇವರು 3 ಜನ ಹೊಂದಾಣಿಕೆ ಮಾಡಿ ಒಬ್ರು ಹೊರಗಡೆ ಹೋಗ್ಬೇಕು ಮತ್ತೆ ಗೇಮ್ ಆಡಕ್ಕೆ, ಸುರಕ್ಷಿತವಲ್ಲದ ಪ್ಲೇಸ್ಗೆ. ಆ ಟೈಮ್ ಅಲ್ಲಿ ನಮ್ಮ ಭವ್ಯಗೌಡ ಮಂಜಣ್ಣ ಸೆಲೆಕ್ಟ್ ಮಾಡ್ಕೊಂತಾರೆ. ಇನ್ನು ಸೆಕೆಂಡ್ ರೌಂಡ್ ಬಂದಾಗ ಮಂಜಣ್ಣ ಟಾಸ್ಕ್ ಅಲ್ಲಿ ಗೆಲ್ತಾರೆ, ಆ ಬಾಲ್ ಟಾಸ್ಕ್ ಅಲ್ಲಿ. ಆ ಟೈಮ್ ಅಲ್ಲಿ ಇವರೆಲ್ಲ ಸೆಲೆಕ್ಟ್ ಮಾಡಿ ಧನರಾಜ್ ಆಗ್ಲಿ ಇಲ್ಲ ತ್ರಿವಿಕ್ರಮ್ ಆಗ್ಲಿ ಭವ್ಯಗೌಡರನ್ನ ಕಳಿಸ್ತಾರೆ. ಯಾಕಂದ್ರೆ ಧನರಾಜ್ ಅವರು ಭವ್ಯಗೌಡ ಹೆಸರು ತಗೊಂಡಿರ್ತಾರೆ, ತ್ರಿವಿಕ್ರಮ್ ಅವರು ಭವ್ಯಗೌಡ ಹೆಸರು ತಗೊಂಡಿರ್ತಾರೆ. ಇಲ್ಲೆಲ್ಲ ಭವ್ಯಗೌಡ ತ್ರಿವಿಕ್ರಮ್ ಹೆಸರು ತಗೊಂಡಾಗ ಕಂಡೆಲ್ಲ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಕಂಪೇರ್ ಟು ಧನರಾಜ್ ಭವ್ಯಗೌಡ ಚೆನ್ನಾಗಿ ಆಡ್ತಾರೆ ಆಟ, ನನಗೆ ಪರ್ಸನಲ್ ಹೇಳಿದಾಗ ಆ ರೀತಿ ಆಗಿತ್ತು. ಬಟ್ ಭವ್ಯಗೌಡ ಹೋಗ್ತಾರೆ. ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ನೀನ್ ನನ್ನ ಹೆಸರು ತಗೊಂಡೇ ಇಲ್ಲಲ್ಲ, ತಗೋಬೇಕಾಯ್ತು, ಯಾಕೆ ತಗೊಂಡಿಲ್ಲ ಅಂತ. ಬಟ್ ತುಂಬಾ ಫೀಲ್ ಆಗಿ ಅವರು ಹೋಗ್ತಾರೆ ಆಟ. ಇನ್ನು ಆ ರೌಂಡ್ ಅಂತ ಬಂದಾಗ ಆ ರೌಂಡ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಇವ್ರು ಗೆಲ್ತಾರೆ, ಮೋಕ್ಷಿತ್ ಅವರು ಗೆದ್ದಾಗ
ಇಲ್ಲಿಂದ ಯಾರು ಹೋಗ್ಬೇಕಂತ ಬಂದಾಗ ತುಂಬಾ ಈ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ರಜತ್ ಅವರಿಗೆ, ಮಂಜಣ್ಣಗೆ, ತ್ರಿವಿಕ್ರಮ್ ಅವರಿಗೆ. ತ್ರಿವಿಕ್ರಮ್ ಅವರು ಮಂಜಣ್ಣ ಒಂದೇ ಸ್ಟಾಂಡ್ ಮೇಲೆ ಇರ್ತಾರೆ, ನಾನು ಧನರಾಜ್ ಹೇಳ್ತೇನೆ ಅಂತ. ಬಟ್ ಇಲ್ಲಿ ರಜತ್ ಅವರು ಅಲ್ಲಿ ಹೋಗಿ ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇರಲಿಲ್ಲ. ಉಸ್ತುವಾರಿ ಒಂದ್ ವೇಳೆ ಅವ್ರು 3 ಜನ ಮಾತಾಡಿಲ್ಲ ಆಗಿಲ್ಲ ಅಂದ್ರೆ ಆ ಟೈಮಲ್ಲಿ ಇಂಟರ್ಫಿಯರ್ ಆಗಿ ಅವ್ರಿಗೆ ಬುದ್ಧಿ ಹೇಳ್ಬೇಕು, ಈ ಆಗಿದೆಯಾ ಇಲ್ಲ ಅಂತ ಹೇಳಿ. ಆಗಿಲ್ಲ ಅಂತೇಳಿ ಉಸ್ತುವಾರಿ ಮಾತ್ರ ನೋಡ್ಬೇಕು. ಅವ್ರು 3 ಜನ ಮಾತಾಡಬೇಕಾದ್ರೆ ಅಲ್ಲಿ ಹೋಗಿ ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಅವ್ರು 3 ಜನ ಕಿತ್ತಾಡ್ತಾ ಇದ್ರೆ ಅವಾಗ ನೀವು ಹೋಗಿ ಉಸ್ತುವಾರಿ ವಹಿಸ್ಕೋಬೇಕು, ಮಧ್ಯದಲ್ಲಿ ಹೋಗಿ ಮಾತಾಡ್ಬೇಕು. ಅವ್ರೆಲ್ಲ ಮಾತಾಡ್ಕೊಂತಿದ್ದಾರೆ, ಮಧ್ಯದಲ್ಲಿ ನಿಮ್ಗೇನ್ ಬೇಕಾಗಿತ್ತನ್ನ ಪ್ರಶ್ನೆ ಬಂದೇ ಬರುತ್ತೆ. ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಆ ರೀತಿ ಆಗುತ್ತೆ. ಆ ಟೈಮಲ್ಲಿ ಮಂಜಣ್ಣ ರಜತ್ ಅವರು ಅಫೇರ್ ಆಗ್ತಾರೆ. ರಜತ್ ಅವ್ರು ಗೊತ್ತಿರೋ ಬಗ್ಗೆ ಆ ವಯಸ್ಸು ಚೇಂಜ್ ಆಗೋದೇ ಇಲ್ಲ, ಇರೋ ವ್ಯಕ್ತಿತ್ವನೇ ಅಷ್ಟು ಅನ್ಸುತ್ತೆ. ಯಾಕಂದ್ರೆ ಇದೊಂದು ಫಸ್ಟ್ ಏನಲ್ಲ, ತುಂಬಾ ಸಲ ಎಲ್ಲ ಮ್ಯೂಟ್ ಸೌಂಡ್ ಹಾಕಿ ಅವರ ಒಂದು ವಾಯ್ಸ್ ಆಗ್ತಿದ್ರೆ ಲೆಕ್ಕ ಹಾಕಿ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿ ತುಂಬಾ 4-5 ಸಲ ಮ್ಯೂಟ್ ಹಾಕ್ತಾರೆ. ಅವ್ರ ಭಾಷೆನ ಹಂಗಿರುತ್ತೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಇಂಟೆಂಟ್ ಆಗಿ ಕಾಣ್ತಾ ಇದೆ, ಎಫೆಕ್ಟ್ ಆಗಿ ಕಾಣ್ತಾ ಇದೆ. ಧನರಾಜ್ ಅವರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಮಂಜಣ್ಣ ಹೋಗ್ಬೇಕು, ಧನರಾಜ್ ಹೋಗ್ಬಾರ್ದು ಅಂತ ಹೇಳಿ ಧನರಾಜ್ ಅವರು ಅದೇ ಮಾತು ಹೇಳ್ತಾರೆ, ನೀವು ನಂಗೆ ಸಪೋರ್ಟ್ ಮಾಡೋ ರೀತಿ ಕಾಣ್ತಾ ಇದೆ, ಆ ರೀತಿ ನೀವು ಮಾಡಬಾರ್ದು, ಉಸ್ತುವಾರಿ ಆಗಿರ್ಬೇಕಂತ ಹೇಳಿ. ಈ ಪ್ರಶ್ನೆ ಖಂಡಿತವಾಗ್ಲೂ ಕಿಚ್ಚ ಶನಿವಾರ ಬಂದೇ ಬರುತ್ತೆ ಪಂಚಾಯತಿಯಲ್ಲಿ. ಅಲ್ಲಿ ಧನರಾಜ್ ಅವ್ರಿಗೆ ಅರ್ಥ ಆಗಿದೆ ಅಂದ್ರೆ ನೀವು ಒಂದ್ಸಲ ಥಿಂಕ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ತ್ರಿವಿಕ್ರಮ್ ಅವರು ಅದನ್ನ ಹೇಳ್ತಾರೆ, ಯಾಕಂದ್ರೆ ಆ ರೀತಿ ನೀವು ಮಾತಾಡಬಾರ್ದಾಗಿತ್ತು. ಮಧ್ಯದಲ್ಲಿ ನಾವು 3 ಮಾತಾಡ್ತೀವಿ, ನಾವು 3 ಆಗ್ಲಿಲ್ಲ ಅಂದ್ರೆ ಅವಾಗ ನೀನ್ ಇಂಟರ್ಫಿಯರ್ ಆಗ್ಬೇಕಂತ. ನಾವು 3 ಮಾತಾಡ್ಬೇಕಾದ್ರೆ ನೀವ್ ಮಾತಾಡಬಾರ್ದಂತ. ಅದು ಸತ್ಯನೇ. ಧನರಾಜ್ ಸ್ಟ್ಯಾಂಡ್ ತಗೊಂತಾರೆ, ತ್ರಿವಿಕ್ರಮ್ ಸ್ಟ್ಯಾಂಡ್ ತಗೊಂತಾರೆ. ಇದು ಗುಡ್ ಟೈಮ್ ಅಂತ ಹೇಳ್ಬೋದು ಸ್ಟ್ಯಾಂಡ್ ತಗೊಂಡಿದ್ದು. ರಜತ್ ಅವ್ರು ಓವರ್ ಆಯ್ತು ಅನ್ಸುತ್ತೆ. ಖಂಡಿತವಾಗ್ಲೂ ಆ ರೀತಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ. ಆ ಟೈಮಲ್ಲಿ ಧನರಾಜ್ ಅವರು ಅವರೇನ ನಾನೇ ಹೋಗ್ತೇನೆ ಅಂತೇಳಿ ಹೋಗ್ತಾರೆ. ಯಾಕಂದ್ರೆ ಎರಡು ಓಟ್ ಬಿದ್ದಿರುತ್ತೆ, ಒಪ್ಪಂದದ ಮೇಲೆ ಅವ್ರು ಹೋಗ್ತಾರೆ. ಇನ್ನು ಆ ಟೈಮಲ್ಲಿ ಲಾಸ್ಟ್ ಟೈಮ್ ಗೊತ್ತೇ ಇರುತ್ತೆ, ರಜತ್ ಅವರು ನಮ್ಮ ಮೋಕ್ಷಿತ್ ಅವರು ಟಾಸ್ ಗೆಲ್ತಾರೆ. ಮೋಕ್ಷಿತ್ ಅವರ ಟಾಸ್ ಗೆದ್ದಾಗ ಕೂಡ ಅದೇ ರೀತಿ ಆಗುತ್ತೆ. ಇಲ್ಲಿ ಮೋಕ್ಷಿತನ ಸೆಲೆಕ್ಟ್ ಮಾಡ್ಕೊಂತಾರೆ. ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ 4ನೇ ರೌಂಡ್ ಹನುಮಂತ್ ಟಾಸ್ ಗೆದ್ದಿರ್ತಾನೆ. ಆ ಟೈಮಲ್ಲಿ ಮೋಕ್ಷಿತ್ ಅವರು, ಮಂಜಣ್ಣ, ತ್ರಿವಿಕ್ರಮ್ 3 ಜನ ಮಾತ್ರ ಒಂದು ಒಪ್ಪಂದ ಮೇಲೆ ಹೋಗ್ಬೇಕಲ್ಲ. ಇಲ್ಲಿ ನಮ್ಮ ಮೋಕ್ಷಿತ್ ಅವರು ಮುಂಡಾಗಿ ಕುತ್ಕೊಂಡ್ಬಿಡ್ತಾರೆ, ನಾನು ಹೋಗೋದೇ ಇಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ, ನನ್ನ ಆಟ ಇದೆ ಹಾಗೆ ಅಂತೇಳಿ. ಕಂಪೇರ್ ಟು ಇವರಿಬ್ರು ಮೋಕ್ಷಿತ್ ಡೌನೇ ಅಂತ ಹೇಳ್ಬಾರ್ದ ಅಂತ ಬಂದ್ರೆ, ಆಟ ಆಗ್ಲಿ ಎಂಟರ್ಟೈನ್ಮೆಂಟ್ ಆಗ್ಲಿ ಟಾಸ್ಕ್ ಅಂತ ತಗೊಂಡಾಗ ಮೋಕ್ಷಿತ್ ಅವರು ಕಡಿಮೆ ಇದ್ದಾರೆ. ಮಂಜಣ್ಗೂ ತ್ರಿವಿಕ್ರಮ್ ಕಂಪೇರ್ ಟು ಮಂಜಣ್ಣ ತ್ರಿವಿಕ್ರಮ್ ಕಡಿಮೆ ಇದೆ. ನೋ ಡೋಂಟ್ ಎನಿಥಿಂಗ್ ಅಸಲಾಗಿ ಅದನ್ನ ಥಿಂಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಬರ್ತವೆ, ಅದ್ರ ಬಗ್ಗೆ ಬೇರೆ. ಆ ರೀತಿ ಗೊತ್ತಾದಾಗ ಏನಾಗುತ್ತೆ, ಅವ್ರು ಹೋಗೋದೇ ಇಲ್ಲ. ಓಕೆ, ಅದು ಡೆಫಿನೆಟ್ಲಿ ಕರೆಕ್ಟ್, ಹೋಗೋದಿಲ್ಲ. ಯಾಕೆ ಬೊವ್ವೇಗೌಡ ತರ, ಧನರಾಜ್ ತರ ಹೋಗೋದಿಲ್ಲ ಅವರು. ನಾನು ಇರ್ತೀನಿ ಇಲ್ಲೇ ಅನ್ನೋ ಲೆವೆಲ್ಗೆ ಬರ್ತಾರೆ. ಅದು ಒಳ್ಳೆ ಆಟನೇ. ಆದ ಕಾರಣ ಆ ಟೈಮಲ್ಲಿ ಟಾಸ್ ಗೆದ್ದಿರೋ ಒಂದು ಡಿಸಿಷನ್ ತಗೋಬೇಕು. ಆ ಟೈಮಲ್ಲಿ ಟಾಸ್ ಯಾರು ಗೆದ್ದಿರ್ತಾರೆ, ನಮ್ಮ ಹನುಮಂತ ಗೆದ್ದಿರ್ತಾನೆ. ಹನುಮಂತ್ ಅವರು ಮೋಕ್ಷಿತ್ ವಯಸ್ಸು ತಗೊಂಡಿದ್ದಾರೆ, ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಮಂಜಣ್ಣ ಕಾಕ ಟಾಸ್ ಚೆನ್ನಾಗಿ ಆಡ್ತಾನೆ, ತ್ರಿವಿಕ್ರಮ್ ಅವರು ಆಡಿದ್ದಾರೆ. ಒಂದು ಮನೆಗೆ ಕಾಂಟ್ರಿಬ್ಯೂಷನ್ ಅಂತ ತಗೊಂಡ್ರೆ ಅವರಿಬ್ಬರು ತುಂಬಾನೇ ಇದೆ. ಅದನ್ನ ಕನ್ಕ್ಲೂಷನ್ ಮಾಡಿ ನಮ್ಮ ಹನುಮಂತ್ ಅವರು ತಗೊಂತಾರೆ ಮೋಕ್ಷಿತ್ ಅವ್ರ ಹೆಸರನ್ನ. ತುಂಬಾ ಬಾಳ ಟಾಸ್ಕ್ ಯಾವ ರೀತಿ ಇತ್ತಂದ್ರೆ ವಿಚಿತ್ರವಾಗಿ ಟಾಸ್ಕ್ ಆಡಿದ್ರು. ಅದರಲ್ಲಿ ವಿಶೇಷವಾಗಿ ಬೊವ್ವೇಗೌಡ ಹೊಟ್ಟೆನೋ ಅಂತ ಓಡಾಡ್ತಿದ್ರು. ಬಟ್ ಅವರಿಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ ಅಂತ ತುಂಬಾ ಬೇಜಾರು ಕೂಡ ಆಯ್ತು. ಏನಕ್ಕಂದ್ರೆ ಗೌತಮಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಅವರು ಬಾಲೆಲ್ಲ ಬಿದ್ದಾಗ ಹೋಯ್ತು ಸುಮ್ಮನಿರ್ತಾರೆ, ಹೊಟ್ಟೆ ನೋವು ಈಗ ಇಲ್ಲ ಹೊಟ್ಟೆ ನೋವು ಅಂತ. ಯಾಕಂದ್ರೆ ಬೊವ್ವೇಗೌಡ ಬಾಲ್ ಯಾವಾಗಾದ್ರೆ ಬಿತ್ತು ಅಲ್ಲಿ ಅವರು ಬಾಲೆಲ್ಲ ಬೇರೆಯವರೆಲ್ಲ ಕಿತ್ತಾಡಕ್ ಹೋಗ್ತಿರ್ತಾರೆ. ಇನ್ನೊಂದು ನಮ್ಮ ಬೊವ್ವೇಗೌಡ ಹನುಮಂತವ್ರಿಗೆ ಹಿಟ್ ಮಾಡ್ತಾರೆ, ಹೊಡಿತಾರೆ ಗುರು, ಸರಿಯಾಗಿ ಹೊಡಿತಾರೆ ಬೆನ್ನಿಗೆ. ಬಟ್ ಆ ಟೈಮಲ್ಲಿ ಹನುಮಂತವ್ರು ಯಾವ್ದು ರಿಯಾಕ್ಟ್ ಮಾಡಲ್ಲ. ಇನ್ನೂ ಬೇರೆ ರಿಯಾಕ್ಟೇ ಮಾಡ್ತಾ ಇದ್ರು. ಬಟ್ ಹನುಮಂತ್ ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತ ಹೇಳ್ಬೋದು. ಬಟ್ ಬೊವ್ವೇಗೌಡ ಕೂಡ ಕೊನೆಗೆ ಹಂಗೆ ಹೋಗಿ ಸಾರಿ ಕೇಳ್ತಾರೆ, ಕಾಲಿಗೆಲ್ಲ ಬೀಳ್ತಾರೆ. ಗುಡ್ ಹ್ಯೂಮನ್ ಬೀನ್ ಅಂತ ಹೇಳ್ಬೋದು. ಬಟ್ ಇಂಟೆಂಟ್ ಅಲ್ಲಿ ಹೊಡೆದಿಲ್ಲ ಅಂತೆಲ್ಲ ಹೇಳ್ತಾರೆ. ಖಂಡಿತವಾಗ್ಲೂ ಆ ಸೀನ್ಸ್ ನೋಡಿದಾಗ ಅಲ್ಲಿ ಅವಶ್ಯಕತೆ ಇತ್ತು ಅನ್ಸುತ್ತೆ. ಸಾರಿ ಕೇಳಿದ್ರೆ ಸರಿ ಹೋಗೋದು. ಬಟ್ ಬೊವ್ವೇಗೌಡ ಅರ್ಥ ಮಾಡ್ಕೊಂಡು ಹೋಗಿ ಕೇಳ್ತಾರೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬೊವ್ವೇಗೌಡರಿಂದ ಆ ವ್ಯಕ್ತಿತ್ವ ನೋಡಿದ್ದು ತುಂಬಾನೇ ಖುಷಿ ಆಯ್ತು. ಆ ರೀತಿ ಇತ್ತು ನಿನ್ನ ಎಪಿಸೋಡ್. ಇಲ್ಲಿಗೆ 4 ಜನ ಆಗಿದೆ, ಇನ್ನು 5ನೇ ರೌಂಡ್ ಇದೆ. ಆ ರೌಂಡ್ ಬಗ್ಗೆ ಅಪ್ಡೇಟ್ ಬರುತ್ತೆ, ನೀವು ಹೋಗಿ ಬೇಕಾದ್ರೆ ನೋಡ್ಬೋದು. ಖಂಡಿತವಾಗ್ಲೂ ಈ ರೀತಿ ಇತ್ತು ಎಪಿಸೋಡ್. ನೋಡಿದಾಗ ಗೌತಮಿ ಅವರು ಹೊಟ್ಟೆ ನೋವಂತ ಆಕ್ಟಿಂಗ್ ಮಾಡ್ತಾರಂತ ಸ್ಟೇಟ್ಮೆಂಟ್ ಪಾಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ಹೆಣ್ಣಿನ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು ಅನಿಸ್ತು ಎಪಿಸೋಡ್ ನೋಡಿದಾಗ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾರು ಕರೆಕ್ಟು, ಯಾರ ವ್ಯಕ್ತಿತ್ವ ತೋರಿಸ್ಕೊಂಡು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.